ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ನೀವು ಮಂಗಳೂರು ಬಂದ ಉದ್ದೇಶ? ಇವತ್ತು ಮಂಗಳೂರಿಗೆ ಬಂದಿರೋ ಉದ್ದೇಶ ಏನಂದರೆ, ಮೋಹನವರಾಗಿರ್ಬೋದು, ಎಲ್ಲ ಜನಪರ ಸಂಘಟನೆಗಳು, ಹೋರಾಟಗಾರರು, ಚಳುವಳಿಗಾರರು, ಸಮಾಜಮುಖಿ ಚಿಂತಕರು ನಾವೆಲ್ಲರೂ ಜೊತೆಗೆ ಸೇರಿ ಮಂಗಳೂರಿಗಾಗಿರ್ಬೋದು, ದಕ್ಷಿಣ ಕನ್ನಡಕ್ಕಾಗಿರ್ಬೋದು, ಕರಾವಳಿ ಮತ್ತು ಅಖಂಡ ಕರ್ನಾಟಕಕ್ಕೆ ಹೇಗೆ ಒಂದು ಸಮಾಜ ಕಟ್ಬೋದು ಅನ್ನೋದು ನಮ್ಮ ಉದ್ದೇಶ. ಸಂವಿಧಾನ ಹೇಳೋದು ಒಂದು ಸಮಾಜ ನಿರ್ಮಾಣ ಮಾಡಿ ಒಂದು ಉತ್ತಮ ರಾಜ್ಯ, ಉತ್ತಮ ದೇಶ ಕಟ್ಟಿ ಅಂತ ಹೇಳೋದು ಹೊರತು ಒಂದು ಸಂಘಟನೆ ಟಾರ್ಗೆಟ್ ಮಾಡಿ ಬ್ಯಾನ್ ಮಾಡೋದಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಗಡೀಪಾರು ಮಾಡಿ ಈ ಥರದ್ದಲ್ಲ. ಸಂವಿಧಾನ ಹೇಳೋದು ಏನಂದರೆ, ಒಂದು ಸಮಾಜ ಕಟ್ಟಿ, ಒಂದು ಉತ್ತಮ ಸಮಾಜ ಕಟ್ಟಿ, ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಕೊಡಿ ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಹಿರಿಯರು, ಹೋರಾಟಗಾರರು, ವಿಚಾರವಂತರ ಹತ್ರ ಹೋಗಿ ನಾವೆಲ್ಲ ವಿಚಾರ ಹಂಚ್ಕೊಂಡು ನಾವು ಕಟ್ತಾ ಬರ್ತಾಯಿದ್ವಿ. ಅನೇಕ ಯುವಕರು ಮಂಗಳೂರು ಯೂನಿವರ್ಸಿಟಿಯಿಂದನೂ ಯುವಕರು ಬರ್ತಾ ಇದ್ದಾರೆ. ಎಲ್ಲ ಕಡೆ ಎಲ್ಲ ಭಾಗಗಳನ್ನ ಇವಾಗ ತಾನೇ ನಾವು ಮೂಡುಬಿದಿರೆ ಮುಗಿಸಿದ್ದೀವಿ. ಇವಾಗ ತಾನೇ ನಾವು ಬೆಳಗ್ಗೆ ನಾವು ಬೇರೆ ಬೇರೆ ಕಡೆ ನಾವು ಎಲ್ಲ ಕ್ಷೇತ್ರಗಳು, ಉಡುಪಿ ಜಿಲ್ಲೆಯೂ ಆಯಿತು, ನೆಕ್ಸ್ಟು ನಾವು ಉಳ್ಳಾಳ ಮತ್ತು ನೆನೆ ಪಡುಬಿದ್ರಿ ಆಯಿತು. ಸೊ ಆ ಕಾಪು ಮತ್ತು ನೆಕ್ಸ್ಟ್ ಉಳ್ಳಾಳ ಮತ್ತು ಪುತ್ತೂರಿಗೆ ಹೋಗ್ತಾ ಇದ್ವಿ, ನಾಳೆ ಬೆಳ್ತಂಗಡಿ, ಬಂಟ್ವಾಳ. ಸೊ ಎಲ್ಲ ಕ್ಷೇತ್ರಗಳಿಗೆ ಹೋಗಿ ನಾವು ಎಲ್ಲ ಸಂಘಟನೆಗಳು ಬಲಿಷ್ಠ ಮಾಡಿ ನಾವು ಕರ್ನಾಟಕಕ್ಕೆ ಒಂದು ಪರ್ಯಾಯ ಕಟ್ಟಬೇಕು ಅನ್ನೋ ಉದ್ದೇಶ ನಾವು ಬಂದಿದ್ದೀವಿ. ಈಗ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರೋ ಬದಲಾವಣೆ ಒಂದು, ಈಗ ಸದ್ಯ ಸಂಪುಟ ವಿಸ್ತರಣೆ ಆಯಿತು, ಒಬ್ಬರನ್ನು ತೆಗೆಯೋದು, ಒಬ್ಬರನ್ನು ಹಾಕೋದು, ಆ ಥರ. ಮತ್ತು ಒಂದು ಕಡೆಯಿಂದ ಮಹಿಳಾ ಮೀಸಲಾತಿ ಬಗ್ಗೆ ಭಾಳ ಮಾತಾಡ್ತಾರೆ. ಆದರೆ ಈ ಸಲದ ಇದರಲ್ಲಿ ಒಬ್ಬರು ಮಹಿಳೆಗೆ ಗೊತ್ತಿಲ್ಲ. ಇದು ಸರಿನಾ? ಸಂವಿಧಾನಾತ್ಮಕವಾಗಿ ನೀವು ಹೇಳೋದು? ಖಂಡಿತ ಇದು ಒಂದು ನಮಗೆ ಮಹಿಳಾ ಮೀಸಲಾತಿ ಅನ್ನೋದು ಏನು 12 ವರ್ಷದ ಮೋದಿ ಸರ್ಕಾರ ಮಾಡಿರೋ ಒಂದು ಭಾಳ ಒಳ್ಳೆಯ ಯೋಜನೆ. ಅಂದರೆ ಮಹಿಳಾ ಮೀಸಲಾತಿ ತಂದಿರೋ ಒಂದು ಯೋಜನೆ, ಅದು ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ ಸಂಪೂರ್ಣವಾಗಿ. ಅದು ಬರಬೇಕು, 33% ನಮಗೆ ಬೇಕು. ಆದರೆ ಈ ರಾಜ್ಯ ಸರ್ಕಾರ ಮತ್ತು ಏನು ಇವತ್ತು ರಾಹುಲ್ ಗಾಂಧಿಯವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಹಿಳಾ ಮೀಸಲಾತಿ ಯಾವುದೇ ಒಂದು ರೀತಿ ಅಡೆತಡೆಯಿಂದ ನೀವು ಕಾರ್ಯರೂಪಕ್ಕೆ ತರಬೇಕು ಅಂತ ನೀವು ಹೇಳ್ತೀರಾ. ಆದರೆ ರಾಜ್ಯದಲ್ಲಿ ಬಂದಾಗ ಯಾವ ಒಂದು ಮಹಿಳೆಗೂ ನೀವು ಮಿನಿಸ್ಟರ್ಶಿಪ್ ಕೊಡಲ್ವಲ್ಲ. ನೀವು ಬರೀ ನಿಮ್ಮ ಸುತ್ತಮುತ್ತ ಇರೋ ನಿಮ್ಮ ಪರವಾಗಿರೋರು, ನಿಮ್ಮ ಪರವಾಗಿ ಬ್ಯಾಟ್ ಪೀಸೋರಿಗೆ ಮಾತ್ರ ಕೊಡ್ತಾ ಇದ್ದರೆ ಅದು ಒಂದು ರೀತಿ ರಾಜ್ಯಕ್ಕೆ ಒಳ್ಳೇದಾಗಲ್ಲ, ಬಹುಶಃ ನಿಮಗೆ ಒಳ್ಳೇದಾಗತ್ತೆ ಅನ್ನೋ ಒಂದು ರೀತಿ ನಾವು ಮುಖ್ಯಮಂತ್ರಿಗೆ, ಒಂದು ಮನವರಿಗೆ ಒಂದು ರೀತಿ ಕೇಳಬೇಕು ಅದರಲ್ಲಿ. ಸೊ ನಮಗೆ ಒಂದು ಮುಖ್ಯಮಂತ್ರಿಯವರು ಇವ್ರಿಗೆ ಒಂದು ಕೊಡಲಿಲ್ಲ, ಒಂದು ಮಹಿಳಾ ಮೀಸಲಾತಿ ಕೊಟ್ಟಿಲ್ಲ, ಒಬ್ಬರು ಮಿನಿಸ್ಟರ್ ಕೊಟ್ಟಿಲ್ಲ. ಮತ್ತು ನಮಗೆ ಇದು ಒಂದು ಈ ಕರಾವಳಿ ಭಾಗದಿಂದನೂ ಯಾರೋ ಅನೇಕರಿಗೆ ಒಬ್ಬರಿಗೆ ಮಾತ್ರ ಕೊಟ್ಟಿದ್ದಾರೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಮತ್ತು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಬರೀ ಬೆಂಗಳೂರಿಗೆ ಓವರ್ ಎಂಫಸಿಸ್ ಕೊಟ್ಟಿರ್ತಿರೋದು ನಮ್ಗೆ ಕಾಣ್ತಾ ಇದೆ. ಬೆಂಗಳೂರೇ ಅವರಿಗೆ ಒಂದು ರೀತಿ ಬೆಂಗಳೂರಲ್ಲಿರೋ ವ್ಯಾಪಾರ ದೃಷ್ಟಿಕೋನದಿಂದ ನೋಡಿ ಬೆಂಗಳೂರಿಂದ ಏನು ಅವ್ರಿಗೆ ಲಾಭ ಆಗುತ್ತೆ ಅಂತ ನೋಡ್ತಾ ಇದ್ದಾರೆ ಹೊರತು ಒಂದು ಅಖಂಡ ಕರ್ನಾಟಕದ ಬೆಳವಣಿಗೆ ಉದ್ದೇಶದಿಂದ ಅವ್ರು ಮಾಡ್ತಾ ಇಲ್ಲ. ಸೊ ನಮಗೆ ಬಟ್ ಅಫ್ಕೋರ್ಸ್ ಅವ್ರಿಗೆ ಬಿಟ್ಟಿದ್ದು ಅವರ ತೀರ್ಮಾನ. ನಾವೇನು ಮಾಡಬೇಕು ಅಂದರೆ ಭಾಳ ಬಲಿಷ್ಠವಾಗಿ ಅಂದರೆ ಇವ್ರ ಪರವಾಗಿ ಅವ್ರ ಪರವಾಗಿ ಹೋರಾಟ ಮಾಡೋದಕ್ಕಿಂತ ನಾವು ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಿದ್ರೆ ಗಟ್ಟಿಯಾಗಿ ಒಂದು ಸಮಾಜ ಸಿದ್ಧಾಂತದ ಮುಖಾಂತರ ನಮ್ಮ ಅಭ್ಯರ್ಥಿಗಳು ನಿಲ್ಲಿಸಿ ನಾವು ಎಲ್ಲರಿಗೂ ಪ್ರಾತಿನಿಧ್ಯ ಕೊಡೋ ರೀತಿಯಲ್ಲಿ ನಮ್ಮ ಉದ್ದೇಶ ಇದ್ದು, ನಮ್ಮ ಸಿದ್ಧಾಂತದ ರೀತಿ ನಾವು ಅಧಿಕಾರಕ್ಕೆ ಬಂದರೆ ನಾವು ಕೂಡ ಕರ್ನಾಟಕಕ್ಕೆ ಒಂದು ಬಲಿಷ್ಠ ರಾಜ್ಯ ಮಾಡ್ಬೋದು, ಒಂದು ಪರಿಹಾರ ಕೊಡ್ಬೋದು, ಈ ಸಮಸ್ಯೆಗಳಿಗೆ ಒಂದು ರೀತಿ ಬಗೆಹರಿಸೋಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.